ಚಿಕ್ಕೋಡಿಯ ಅಥಣಿ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಮಳೆಯಾಗಿದೆ. ಬಿರುಗಾಳಿ ಅಬ್ಬರಕ್ಕೆ ಮರಗಳು ಧರೆಗೆ ಉರುಳಿದೆ. ಅಥಣಿ ಪಟ್ಟಣದಲ್ಲಿ ಐಬಿ ರಸ್ತೆಗೆ ಮರ, ವಿದ್ಯುತ್ ಕಂಬ ಧರಶಾಹಿಯಾಗಿದ್ದು ಸವಾರರು ಪರದಾಟ ಪಡುವಂತಾಯಿತು. ಹೊಸಪೇಟೆ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದ್ದು ಧರ್ಮಸಾಗರ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದಿದೆ. ತಿಮ್ಮನಗೌಡರ ಮನೆಯ ಗೋಡೆ ಕುಸಿದು ಕುಟುಂಬಸ್ಥರು ಪರದಾಟ ನಡೆಸಿದ್ದಾರೆ. ಜೊತೆಗೆ ಬಿತ್ತನೆಗಾಗಿ ತಂದಿದ್ದ ಬೀಜಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಭುವನಹಳ್ಳಿ ಹಾಗೂ ಗಾದಿಗನೂರು ಗ್ರಾಮದ ಜಮೀನಿನಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ನೆಲಕ್ಕಪ್ಪಳಿಸಿದೆ. ಇತ್ತ ವಿದ್ಯುತ್ ಇಲ್ಲದೆ ಗ್ರಾಮಸ್ಥರು ಪರದಾಟ ನಡೆಸುವಂತಾಯಿತು. ಬಳ್ಳಾರಿಯ ಸಿರಗುಪ್ಪ ತಾಲೂಕಿನಲ್ಲಿ ಗುಡುಗು ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರ ಸುಟ್ಟು ಹೋಗಿದೆ. ಬಳ್ಳಾರಿಯ ದೇಶನೂರು ರಸ್ತೆಯ ಸುಂಕಲಮ್ಮ ಗುಡಿ ಹತ್ತಿರ ಅವಘಡ ಸಂಭವಿಸಿದೆ. ಬೆಂಕಿ ಹತ್ತಿದ ಕೂಡಲೇ ಮರ ಕ್ಷಣಾರ್ಧದಲ್ಲಿ ಸುಟ್ಟು ಹೋಗಿದೆ. ರಾತ್ರಿ ಸುರಿದ ಮಳೆಗೆ ಜಕ್ಕಲಿ ಅಗಸರ ಹಳ್ಳ ತುಂಬಿ ರಸ್ತೆ ಬಂದಾಗಿದೆ. ಗದಗ ಜಿಲ್ಲೆಯ ರೋಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದಾಗಿದ್ದು ಗ್ರಾಮಸ್ಥರು ಪರದಾಟ ನಡೆಸಿದ್ದಾರೆ. ಕಿರು ಸೇತುವೆಯ ಪೈಪ್ ಬಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಮೇಲೆ ಗಿಡಗಂಟಿಗಳು ಹರಿದು ಬಂದಿದ್ದು ರಸ್ತೆ ಸ್ವಚ್ಛಗೊಳಿಸಲು ಗ್ರಾಮಸ್ಥರು ಹರಸಾಹಸ ಪಟ್ಟರು. ಬಸ್ ಸಂಚಾರ ಸ್ಥಗಿತವಾಗಿದ್ದು ಸೇತುವೆ ಎತ್ತರ ಹೆಚ್ಚಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಾಯಚೂರಿನ ಮಂತ್ರಾಲಯದಲ್ಲಿ ಗುಡುಗು ಸಹಿತ ಮಳೆಯಾಗಿದ್ದು ರಾಯರ ಮಠದ ಪ್ರಾಂಗಣದಲ್ಲಿ ರಾತ್ರಿ ಮಲಗಿದ್ದ ಭಕ್ತರು ತೊಂದರೆಗೆ ಸಿಲುಕಿದ್ರು. ಮಾಹಿತಿ ತಿಳಿದು ತಡರಾತ್ರಿ ಪ್ರಾಂಗಣಕ್ಕೆ ಶ್ರೀ ಸುಬದೇಂದ್ರ ತೀರ್ಥರು ದೌಡಾಯಿಸಿದ್ದಾರೆ. ಮಳೆಯಿಂದಾದ ಅಡಚಣೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಬಳಿಕ ಭಕ್ತರಿಗೆ ಶ್ರೀಮಠದ ಕಲ್ಯಾಣ ಮಂಟಪಗಳಲ್ಲಿ ವಸತಿ ವ್ಯವಸ್ಥೆ ಮಾಡಲಾಯಿತು. ಖುದ್ದು ತಾವೇ ನಿಂತು ಭಕ್ತರನ್ನ ಸುಬದೇಂದ್ರ ತೀರ್ಥರು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿಕೊಟ್ಟರು. ವಿಜಯನಗರದ ಕೂಡ್ಲಿಗಿ ತಾಲೂಕಿನಾದ್ಯಂತ ವರುಣನ ಆರ್ಭಟಕ್ಕೆ ನಾನಾ ಅವಾಂತರ ಸಂಭವಿಸಿದೆ. ಉಜ್ಜಯಿನಿ ಕೆಇಬಿ ಜಂಕ್ಷನ್ ಪಾಯಿಂಟ್ಗೆ ಮಳೆ ನೀರು ನುಗ್ಗಿದೆ. ಪರಿಣಾಮ ರಾತ್ರಿಯಿಡೀ ಕರೆಂಟ್ ಇಲ್ಲದೆ ಜನರು ಪರದಾಟ ನಡೆಸುವಂತಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.